ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಪ್ರತಿ ವಾರವೂ ತಪ್ಪದೇ ನೀವು ನೋಡಿ ಎಷ್ಟೋ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೀರ ಎಂಬುದಾಗಿ ನಮಗೆ ನೀವು ಕರೆ ಮಾಡಿ ತಿಳಿಸಿದ್ದೀರಾ. ಅದಕ್ಕಾಗಿ ನಾನು ಕರ್ತರನ್ನು ಸ್ತುತಿಸುತ್ತೇನೆ. ಇನ್ನೂ ನಿಮಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕವಾದ ಆಶೀರ್ವಾದಗಳು ನೀವು ಹೊಂದಿಕೊಳ್ಳಬೇಕು ಎಂಬುದಾಗದ ಒಂದು ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡುತ್ತಿದ್ದೇವೆ. ಪ್ರಿಯರೇ, ನಮ್ಮ ಉದ್ದೇಶವೇನೆಂದರೆ, ಸ್ವಾಮಿ ನಮಗೆ ಕೊಟ್ಟಂಥ ಭಾರವೇನೆಂದರೆ, ಈ ಒಂದು ಕಾರ್ಯಕ್ರಮವನ್ನು ನೋಡುವಂಥ ಪ್ರತಿಯೊಬ್ಬರು ಆತ್ಮೀಕ ಜೀವನದಲ್ಲಿ ನಿಜವಾಗಲೂ ಬಲವನ್ನು ಹೊಂದಿಕೊಳ್ಳಬೇಕು. ಅವರ ಜೀವನದಲ್ಲಿ ನಿಜವಾದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. ಅವರ ಜೀವನದಲ್ಲಿ ನಿಜವಾದ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳಬೇಕು. ಈ ಒಂದು ದರ್ಶನದಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಆದ್ದರಿಂದ ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿ ತಾಳ್ಮೆಯಿಂದ ಕೇಳಿಕೊಳ್ಳೋದೇನೆಂದರೆ, ತಪ್ಪದೇ ಈ ಕಾರ್ಯಕ್ರಮವನ್ನು ನೋಡಿ ನಿಮಗೆ ಗೊತ್ತಿರುವಂಥ ಸ್ನೇಹಿತರಿಗೆ, ಸಭೆಯವರಿಗೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಅವರ ಜೊತೆಯಲ್ಲಿ ಹಂಚಿಕೊಳ್ಳಿರಿ. ಮಾತ್ರವಲ್ಲ, ಪವಿತ್ರಾತ್ಮರು ನಿಮ್ಮ ಹೃದಯವನ್ನು ಪ್ರೇರೇಪಿಸುವುದಾದರೆ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲು ಹಣ ಸಹಾಯ ಮಾಡಿ ನಮಗೆ ಸಹಾಯ ಮಾಡಿ ಎಂಬುದಾಗಿ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿ ಪ್ರಿಯರೇ, ಈ ದಿನವೂ ನಾವು ಕರ್ತನ ವಾಕ್ಯವನ್ನು ಕೇಳೋಣ. ಕರ್ತನ ವಾಕ್ಯವನ್ನು ಕೇಳುವಾಗ ಕರ್ತರು ನಮ್ಮನ್ನು ಮುಟ್ಟಿ ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಮಾರ್ಕನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ 34ನೇ ಒಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಆ ಮಾರ್ಕನೇ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಮಗಳೇ, ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡುತ್ತಿರುವಂಥ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂದು ಯೇಸು ಹೇಳಿದನು. ಹೌದು ಪ್ರಿಯರೇ, ಈ ಒಂದು ಮಾತನ್ನು ಯೇಸು 12 ವರ್ಷದಿಂದ ಕಷ್ಟದಿಂದ ರೋಗದಿಂದ ನರಳುತ್ತಿರುವಂಥ ಆ ಸ್ತ್ರೀಯನ್ನು ನೋಡಿ ಹೇಳಿದ ಒಂದು ಮಾತು. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 12 ವರ್ಷಗಳು ರೋಗದಿಂದ ನರಳುತ್ತಾ ಈ ಸಹೋದರಿ ಎಷ್ಟೋ ವೈದ್ಯರನ್ನು ನೋಡಿ ಎಷ್ಟೋ ವಿಧವಾದ ಚಿಕಿತ್ಸೆಯನ್ನು ಸಹ ಮಾಡಿದರೂ ಯಾವುದೇ ಒಂದು ಪ್ರಯೋಜನವಾಗಲಿಲ್ಲ. ಅವಳಲ್ಲಿದ್ದಂಥ ಹಣವನ್ನೆಲ್ಲ ಕಳ್ಕೊಂಡ್ರು, ಅವಳಲ್ಲಿದ್ದಂಥ ಬಲವನ್ನು ಕಳ್ಕೊಂಡಳು, ಅವಳಲ್ಲಿದ್ದಂಥ ನಂಬಿಕೆಯನ್ನು ಕಳ್ಕೊಂಡು ಸೋತೋಗಿದವಳಾಗಿ ಬಡತನದಿಂದಲೂ ರೋಗದಿಂದಲೂ ನರಳುತ್ತಾ ಇದ್ದ ಒಂದು ವ್ಯಕ್ತಿ ಎಂಬುದಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. ಈ ದಿನ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡುವ ನೀವು, ಅಯ್ಯೋ, ನಾನು ಎಷ್ಟೋ ಡಾಕ್ಟರ್ ಹತ್ರ ಹೋಗಿ ನನ್ನ ರೋಗಕ್ಕಾಗಿ ತೋರಿಸ್ಕೊಂಡಿದ್ದೇನೆ, ಎಷ್ಟೋ ವಿಧವಾದ ಔಷಧಿಗಳನ್ನು ನಾನು ತಗೊಳ್ತಾ ಇದ್ದೇನೆ, ಆದರೆ ಏನೇ ಲಾಭ ಇಲ್ಲ, ನನ್ನ ಬಲಹೀನತೆಯು ಜಾಸ್ತಿ ಆಗ್ತಾನೆ ಬರುತ್ತಿದೆ, ನನ್ನಲ್ಲಿದ್ದಂಥ ಹಣಗಳೆಲ್ಲ ಖರ್ಚಾಗ್ತಾನೆ ಬರ್ತಿದೆ ಎಂಬುದಾಗಿ ನೀವು ಯೋಚನೆ ಮಾಡಿ ಕೂತ್ಕೊಂಡಿರ್ಬೋದು. ಹಲವಾರು ಫೋನ್ ಕಾಲ್ಸಲ್ಲಿ ನಮಗೆ ಬರುವಾಗ ಆ ಫೋನ್ ಕಾಲ್ಸಲ್ಲಿ ಅನೇಕರು ಹೇಳ್ತಾರೆ, ನಾವು ಔಷಧಿ ತೆಗೆದು ಸಹ ನಮಗೆ ಗುಣವಾಗಿಲ್ಲ ಎಂಬುದಾಗಿ, ಕಣ್ಣೀರಿಂದ ಇನ್ನೂ ನಾವು ಔಷಧಿಯನ್ನು ತಗೊಳ್ಳಿಕೊಳ್ಳಲು ನಮ್ಮ ಹತ್ರ ಹಣವೂ ಇಲ್ಲ ಎಂಬುದಾಗಿ ಕಣ್ಣೀರಿಟ್ಟು ಅವ್ರು ಫೋನ್ ಮಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಈ ಒಂದು ವಾಕ್ಯವನ್ನು ನೋಡುವಾಗ ಈ ಒಂದು ಕೆಟ್ಟ ಒಂದು ಸನ್ನಿವೇಶದಲ್ಲಿ, ಎಲ್ಲ ಕತ್ತಲೆ ತುಂಬಿದ ಸನ್ನಿವೇಶದಲ್ಲಿ, ಎಲ್ಲ ಕಳೆದುಕೊಂಡಂಥ ಸನ್ನಿವೇಶದಲ್ಲಿ ಈ ಸಹೋದರಿಗೆ ಒಂದು ಶುಭ ಸಂದೇಶ ಬಂತು. ಯೇಸು ಕ್ರಿಸ್ತನ ಅದ್ಭುತಗಳ ಬಗ್ಗೆ ಆತಲು ಕೇಳಿದಳು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತೆ. ಪ್ರಿಯರೇ, ಹೌದು, ಈ ಟಿ ವಿ ಪ್ರಸಾರ ಕಾರ್ಯಕ್ರಮಗಳು ನೀವು ನೋಡೋದು ವ್ಯರ್ಥವಲ್ಲ. ಇದರ ಮುಖಾಂತರವಾಗಿ ಯೇಸು ಕ್ರಿಸ್ತನು ಮಾಡುವಂಥ ಕಾರ್ಯಗಳನ್ನು ನೀವು ಕೇಳುತ್ತಾ 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 ನಿಮ್ಮ ಆತ್ಮದಲ್ಲಿ ಒಂದು ಹೊಸ ಬಲವು ಬರುತ್ತೆ ಪ್ರಿಯರೇ, ಒಂದು ಹೊಸ ನಿರೀಕ್ಷೆ ಬರುತ್ತೆ ಪ್ರಿಯರೇ, ಒಂದು ಹೊಸ ನೂತನ ಬಲವು ಪವಿತ್ರಾತ್ಮ ನಿಮಗೆ ಕೊಡ್ತಾರೆ ಪ್ರಿಯರೇ. ಈ ಒಂದು ಸಹೋದರಿಗೆ ಡಾಕ್ಟರಿಂದ, ವೈದ್ಯರಿಂದ ಯಾವುದೇ ಒಂದು ಶರೀರದಲ್ಲೂ ಬಲ ಬರಲಿಲ್ಲ, ಮನಸ್ಸಲ್ಲೂ ಬಲ ಬರಲಿಲ್ಲ. ಅವಳ ಹತ್ರ ಇದ್ದ ಎಲ್ಲವನ್ನು ಆತಲು ಕಳ್ಕೊಂಡ್ರು. ದಿವಸಗಳು ಆಗುತ್ತಾ ಬಲಹೀನತೆಯಿಂದ ಬಲಹೀನತೆಗೆ ಆತಲು ಸಾಗುತ್ತಾ ಇದ್ದಳು ಪ್ರಿಯರೇ. ಆದರೆ ಒಂದು ದಿನ ಯೇಸು ಕ್ರಿಸ್ತನ ಕುರಿತು ಆತನು ಕೇಳಿದ್ದು ಮಾತ್ರವಲ್ಲ, ತಾನು ಕೇಳಿದ ವಿಷಯವನ್ನು ಆತಲು ಹೃದಯದಿಂದ ನಂಬಿದಳು, ವಿಶ್ವಾಸ ಮಾಡಿದಳು. ಇಬ್ರಾಯ 11:6 ಹೇಳುತ್ತದೆ, ವಿಶ್ವಾಸವಿಲ್ಲದೆ ದೇವರಿಂದ ನಾವು ಯಾವುದನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ವಿಶ್ವಾಸವಿಲ್ಲದೆ ನೀವು ಈ ಟಿ ವಿ ಕಾರ್ಯಕ್ರಮವನ್ನು ನೋಡೋದಾದರೆ ಅದರಿಂದ ನಿಮಗೆ ಒಂದು ಲಾಭವೂ ಬರೋದಿಲ್ಲ. ವಿಶ್ವಾಸದಿಂದ ನಾವು ಯಾವ ಕಾರ್ಯವನ್ನು ಮಾಡ್ತೀವೋ ಆಗ ಆ ವಿಶ್ವಾಸವನ್ನು ಸ್ವಾಮಿ ಘನಪಡಿಸಿ ನಮಗೆ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹೌದು, ಈ ಸಹೋದರಿ ಒಂದು ವಿಶ್ವಾಸ ಅವಳಲ್ಲಿ ಉಂಟಾಯಿತು. ಅವಳು ಕೇಳಿಸ್ಕೊಂಡಲು ಯೇಸು ಸ್ವಾಮಿ ಅನೇಕರಿಗೆ ಕಣ್ಣು ದೃಷ್ಟಿ ಇಲ್ಲದವರಿಗೆ ಕಣ್ಣು ದೃಷ್ಟಿಯನ್ನು ಕೊಟ್ಟಿದ್ದಾರೆ, ಸತ್ತವರನ್ನು ಎಬ್ಬಿಸಿದ್ದಾರೆ, ಅನೇಕರನ್ನು ಗುಣಪಡಿಸುತ್ತಾರೆ. ಈ ಯೇಸುವನ್ನು ನಾನು ಮುಟ್ಟಿದರೆ ನನಗೆ ನಿಜವಾಗಲೂ ಸುಖವಾಗುವುದೆಂಬುದಾಗಿದೆ ಆತಳು ಹೃದಯಪೂರ್ವವಾಗಿ ನಂಬಿದಳು ಪ್ರಿಯರೇ.
ನಂಬಿದು ಮಾತ್ರವಲ್ಲ, ವಾಕ್ಯ ಹೇಳುತ್ತೆ ಈ ಸಹೋದರಿ ಮಾಡಿದಂಥ 4 ಕಾರ್ಯಗಳ ಬಗ್ಗೆ ಇವಳು ಅದ್ಭುತಗಳನ್ನು ಹೊಂದಿಕೊಳ್ಳಲು 4 ಕಾರ್ಯಗಳನ್ನು ಮಾಡಿದಳು ಎಂಬುದಾಗಿ ನಾವು ನೋಡುತ್ತೇವೆ. ಮೊದಲನೇದಾಗಿ ಯೇಸುವನ್ನು ಕುರಿತು ಅವಳು ಕೇಳಿಸಿಕೊಂಡಳು. ಯೇಸು ಎಂಥ ದೇವರೆಂಬುದಾಗಿ ಅವಳು ಕೇಳಿಸಿಕೊಂಡರು. ಹೌದು ಪ್ರಿಯರೇ, ನೀವು ಬೈಬಲನ್ನು ತೆಗೆದು ಓದುವಾಗ ಅಥವಾ ಇತರ ಟಿ ವಿ ಪ್ರೋಗ್ರಾಮನ್ನು ನೀವು ನೋಡುವಾಗ ನೀವು ಅನೇಕ ಯೇಸುವಿನ ಬಗ್ಗೆ ಅನೇಕ ವಿಷಯಗಳನ್ನು ನೀವು ಅರಿತುಕೊಳ್ಳಲು ಸಾಧ್ಯವಾಗುತ್ತೆ ಪ್ರಿಯರೇ. ಮಾತ್ರವಲ್ಲ, ಎರಡನೇದಾಗಿ ತಾನು ಕೇಳಿದ್ದನ್ನು ಹೃದಯಪೂರ್ವವಾಗಿ ಆತಳು ನಂಬಿದರು. ನಂಬಿಕೆ ಎರಡನೇ ಕಾರ್ಯ, ಈ ಸಿಸ್ಟರ್ ಮಾಡಿದಂಥ ಕಾರ್ಯ ನಂಬಿಕೆ. ಆ ಹೃದಯದಲ್ಲಿ ಪೂರ್ವವಾಗಿ ನಾನು ಯೇಸುವನ್ನು ಮುಟ್ಟಿದರೆ ನನಗೆ ಸ್ವಸ್ಥವಾಗುತ್ತದೆ ಎಂಬುದಾದ ಒಂದು ನಂಬಿಕೆ. ಮೂರನೇದು, ಯೇಸುವನ್ನು ಹುಡುಕಿಕೊಂಡು ಆತಳು ಹೋದಳು ಪ್ರಿಯರೇ. ಯೇಸು ಬಹುಜನ ಗುಂಪು ಮಧ್ಯದಲ್ಲಿ ಇದ್ದರೂ ಸಹ ಅವರ ಬಟ್ಟೆಯನ್ನು ಮುಟ್ಟಿದಳು ವಿಶ್ವಾಸದಿಂದ. ಯೇಸುವನ್ನು ಹುಡುಕಿ ಹೋದಳು. ಹೌದು, ನಾವು ಚರ್ಚಿಗೆ, ಪ್ರಾಯರ್ಗೆ ಮತ್ತು ಬೇರೆ ಥರ ಕೂಟಗಳಿಗೆ ಮನುಷ್ಯರನ್ನು ಹುಡುಕಿಕೊಂಡು ಹೋಗಬಾರದು, ಯೇಸುವನ್ನು ಹುಡುಕಿಕೊಂಡು ಹೋಗಬೇಕು. ನಂಬಿಕೆಯಿಂದ ಯೇಸುವನ್ನು ಹುಡುಕಿಕೊಂಡು ಹೋಗೋದಾದರೆ ಅವರು ನಮ್ಮನ್ನು ಗುಣಪಡಿಸುವ ದೇವರಾಗಿದ್ದಾರೆ. ಮಾತ್ರವಲ್ಲ, ಸತ್ಯವೇದ ಹೇಳುತ್ತದೆ, ಅವಳು ಸುಖವನ್ನು ಹೊಂದಿಕೊಂಡ ಮೇಲೆ ಮೊಣಕಾಲು ಊರಿ ದೇವರ ಸಮ್ಮುಖಕ್ಕೆ ಬಂದು ಸಾಕ್ಷಿಯನ್ನು ಕೊಟ್ಟಳು. ಎಷ್ಟೋ ಜನ ಅದ್ಭುತಗಳನ್ನು ಹೊಂದಿಕೊಂಡ ನಂತರ ಅವರು ಮತ್ತೆ ಬಂದು ನಾನು ಹೊಂದಿಕೊಂಡಿದ್ದೀನಿ ಎಂಬುದಾಗಿ ಹೇಳೋದಿಲ್ಲ. ಕೆಲವರು ಹೇಳ್ತಾರೆ, ಆ ರೀತಿಯಲ್ಲಿ ಹೇಳೋದು ನಮಗೆ ನಾಚಿಕೆ ಆಗುತ್ತೆ ಎಂಬುದಾಗಿ. ಆದರೆ ಈ ಸಹೋದರಿ ಅಷ್ಟು ಗುಂಪಿನ ಮೇಲೆ ನಾಚಿಕೆ ಪಡದೆ ತಾನು ಹೊಂದಿಕೊಂಡಂಥ ಅದ್ಭುತಗಳನ್ನು ಸಾಕ್ಷಿಯಾಗಿ ತಿಳಿಸಿದಳು. ಹೌದು ಪ್ರಿಯರೇ, ಈ ಟಿ ವಿ ಕಾರ್ಯಕ್ರಮವನ್ನು ನೋಡುವ ನಿಮಗೆ ಸ್ವಾಮಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತಿದ್ದಾರೆ, ಈ ದಿವಸ ಕೂಡ ಮಾಡಲು ಸಿದ್ಧರಾಗಿದ್ದಾರೆ. ಆದರೆ ನೀವು ಸಾಕ್ಷಿಯನ್ನು ಹೇಳಲು ಮರೆಯಬೇಡಿರಿ. ನೀವು ಹೊಂದಿಕೊಂಡಂಥ ಅದ್ಭುತಗಳನ್ನು ಬೇರೆ ಕಷ್ಟದಲ್ಲಿ ಹೋಗುತ್ತಿರುವಂಥ ವ್ಯಕ್ತಿ ಜೊತೆಯಲ್ಲಿ ಹಂಚಿಕೊಳ್ಳಲು ಮರೆಯಬೇಡಿರಿ. ಒಂದು ಸಾರಿ ಬೆಲ್ಗಾಂ ಪಟ್ಟಣಕ್ಕೆ ನಾವು ಸೇವೆಗಾಗಿ ಅಲ್ಲಿ ಹೋಗಿದ್ದೇವೆ. ಸೇವೆಗಾಗಿ ಅಲ್ಲಿ ನಾನು ಹೋಗಿರುವಾಗ ಅಲ್ಲಿ ಒಂದು ಚಿಕ್ಕ ಕ್ಯಾಥೋಲಿಕ್ ಚರ್ಚಲ್ಲಿ ಒಂದು ಪ್ರಾರ್ಥನಾ ಕೂಟವನ್ನು ಸಿದ್ಧಪಡಿಸಿದರು. ಆ ಪ್ರಾರ್ಥನಾ ಕೂಟದಲ್ಲಿ ನಾನಾ ರೀತಿಯಾದ ರೋಗದಲ್ಲಿ ಕಷ್ಟಪಡ್ತಿರುವಂಥ ಜನರನ್ನು ತಂದಿದ್ದರು. ಅದರಲ್ಲಿ ಒಂದು ಅಮ್ಮ, ಅವರಿಗೆ 34 ವರ್ಷಗಳು ಅವರ ಡಿಸ್ಲೊಕೇಟ್ ಆಗಿತ್ತು. ಆದ್ದರಿಂದ ಅವರ ಸೊಂಟದಲ್ಲಿರುವಂಥ ಮೂಳೆ ಡಿಸ್ಲೊಕೇಟ್ ಆಗಿತ್ತು. ಆದ್ದರಿಂದ ಅವರಿಗೆ ನಡೆಯಲು ಸಾಧ್ಯವಾಗ್ತಿರಲಿಲ್ಲ. 34 ವರ್ಷಗಳು ಅವರು ಬೆಂಚಲ್ಲೇ ಕೂತ್ಕೊಂಡು ಜೀವನವನ್ನು ಸಾಕ್ತಾಯಿದ್ರು. ಆದರೆ ಆ ದಿನ ನಾನು ಯೇಸು ಕ್ರಿಸ್ತನ ಅದ್ಭುತ ಶಕ್ತಿಯ ಬಗ್ಗೆ ಮಾತಾಡುವಾಗ ಆ ಅದ್ಭುತ ಶಕ್ತಿಯ ಬಗ್ಗೆ ಅವರು ಗಮನವಿಟ್ಟು ಅದನ್ನು ಕೇಳಿಸಿಕೊಂಡರು. ಮಾತ್ರವಲ್ಲ, ಅದನ್ನು ವಿಶ್ವಾಸಿಸಿದರು. ವಿಶ್ವಾಸ ಮಾಡಿ ಯೇಸು ಸ್ವಾಮಿಯನ್ನು ವಿಶ್ವಾಸದಿಂದ ಕೂಗುವಾಗ ಆ ಸ್ಥಳದಲ್ಲೇ ಪವಿತ್ರ ಆತ್ಮವರು ಅವರನ್ನು ಸ್ಪರ್ಶಿಸಿ ಆ ಒಂದು ಮೂಳೆಯನ್ನು ಗುಣಪಡಿಸಿ ಆ ದಿನವೇ ಅವರು ನಡೆಯುವಂತೆ ಕರ್ತನು ಕೃಪೆಯನ್ನು ಕೊಟ್ಟನು. ಪ್ರಿಯನೇ, ಹೌದು, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮಗೂ ಒಂದು ವಿಶೇಷವಾದ ಅದ್ಭುತವು ಇಂದು ಕಾಯುತ್ತಿದೆ. ಈ ಒಂದು ಸಹೋದರಿ ಮಾಡಿದಂಥ 4 ಕಾರ್ಯಗಳನ್ನು ನೀವು ಮಾಡೋದಾದರೆ ಈ ದಿನ ನೀವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಈ ದಿನ ನೀವು ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯ. ಈ ದಿನ ನೀವು ಹೊಸ ಕಾರ್ಯಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಇದೇ ನಿಮ್ಮ ಅದ್ಭುತವಾದ ದಿನವಾಗಿದೆ ಪ್ರಿಯರೇ. 4 ಕಾರ್ಯಗಳು. ಮೊದಲನೆಯದಾಗಿ ಯೇಸು ಕ್ರಿಸ್ತನ ಬಗ್ಗೆ ನೀವು ಚೆನ್ನಾಗಿ ಅರಿತುಕೊಳ್ಳಲು ನಿಮ್ಮನ್ನು ಒಪ್ಪಿಸಿಕೊಡಬೇಕು. ಇನ್ನೂ ಅಧಿಕವಾಗಿ ಆತನ ಬಗ್ಗೆ ತಿಳಿದುಕೊಳ್ಳಲು ನಿಮ್ಮ ಹೃದಯವನ್ನು ತೆರೆಯಬೇಕು. ಎರಡನೇದಾಗಿ ಸತ್ಯವೇದ ಹೇಳ್ತದೆ, ನೀವು ಕೇಳಿದ್ದನ್ನು ಮನಪೂರ್ತಿಯಾಗಿ ನಂಬಬೇಕು. ಎಷ್ಟೊಂದು ಸಮಯ ನಾವು ದೇವರ ಮಾತನ್ನು ನಂಬದೆ ಜನರ ಮಾತನ್ನು ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ಹೇಳಬೇಕಾದರೆ ಶೈತಾನನ ಮಾತನ್ನು ಸಹ ನಾವು ನಂಬುತ್ತೇವೆ. ಆದರೆ ದೇವರ ಮಾತನ್ನು ನಾವು ನಂಬದೇ ಇರೋ ಕಾರಣದಿಂದಲೇ ನಮ್ಮ ಜೀವನದಲ್ಲಿ ಆಶೀರ್ವಾದ ಬಂದಿಲ್ಲ ಪ್ರಿಯರೇ. ದೇವರ ವಾಕ್ಯವನ್ನು ನಾವು ಹೃದಯಪೂರ್ವವಾಗಿ ನಂಬೋದಾದರೆ ಆ ವಾಕ್ಯಗಳು ನಮ್ಮ ಜೀವನದಲ್ಲಿ ನಿಜವಾದ ಆಶೀರ್ವಾದಗಳನ್ನು ತರುತ್ತೆ ಪ್ರಿಯರೇ. ಕರ್ತನ ವಾಕ್ಯವು ಎಂದಿಗೂ ವ್ಯರ್ಥವಾಗಿ ಆತನ ಹತ್ರ ಹೋಗುವುದಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತೆ. ಆದ್ದರಿಂದ ನೀವು ಇರೋ ಕಡದಲ್ಲಿ ಕೈಗಳನ್ನೆತ್ತಿ ಸ್ವಾಮಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಮೊದಲನೇದಾಗಿ ಈ ವರ್ಷದಲ್ಲಿ ಸ್ವಾಮಿ, ನಿನ್ನ ಬಗ್ಗೆ ನಾನು ಅಧಿಕವಾಗಿ ಅರಿತುಕೊಳ್ಳಬೇಕು. ನಿನ್ನ ಬಗ್ಗೆ ಸ್ವಾಮಿ ನಮಗೆ ಆಳವಾದ ಜ್ಞಾನ ಬೇಕು ಸ್ವಾಮಿ ಅಂಬುದಾಗಿ ತಾಹದಿಂದ ಕೇಳಿ ಪ್ರಿಯರೇ. ತಾಹದಿಂದ ಸತ್ಯವೇದವನ್ನು ಓದಿ ಪ್ರಿಯರೇ. ತಾಹದಿಂದ ಇತರ ಪ್ರಸಾರಗಳನ್ನು ನೀವು ಕೇಳಿ ಪ್ರಿಯರೇ. ಎರಡನೇದಾಗಿ ನೀವು ಕೇಳಿದ್ದನ್ನು ನಂಬಿರಿ. ಮೂರನೇದಾಗಿ ನೀವು ಕೇಳಿದ್ದನ್ನು ನಂಬುದು ಮಾತ್ರ ಅಲ್ಲ, ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿರಿ. ಅದ್ಭುತಗಳನ್ನು ಹೊಂದಿದ ತಕ್ಷಣ ಸಾಕ್ಷಿನ ಹೇಳಿರಿ. ಸ್ವಾಮಿ ನಿಮಗೆ ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಈಗಲೇ ನಾವು ಕಣ್ಣುಗಳನ್ನು ಮುಚ್ಚಿ
ನಾವು ಪ್ರಾರ್ಥನೆ ಮಾಡೋಣ. ಪವಿತ್ರ ಆತ್ಮರು ನಮ್ಮ ಮಧ್ಯದಲ್ಲಿದ್ದಾರೆ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಕರ್ತನಾದ ಯೇಸು ಕ್ರಿಸ್ತನು ಮುಟ್ಟಿ ಸ್ವಸ್ಥವನ್ನು ಕೊಡಲಿದ್ದಾರೆ. ಈಗಲೇ ಈ ಟಿ ವಿ ಸ್ಕ್ರೀನ್ ಮೇಲೆ ನಿಮ್ಮ ಕೈಯನ್ನು ಇಟ್ಟು ನೀವು ಕೈಗಳನ್ನೆತ್ತಿ ಯಾರೆಲ್ಲ ರೋಗದಿಂದ ನರಳುತ್ತಾ ಇದ್ದೀರೋ ನೀವೆಲ್ಲ ಕೈಗಳೆತ್ತಿ ನನ್ನ ಜೊತೆಲಿ ಪ್ರಾರ್ಥಿಸಿರಿ. ಎಂಥ ಒಂದು ರೋಗ ನಿಮ್ಮ ಶರೀರದಲ್ಲಿ ಇರಬಹುದು, ಆದರೆ ನೀವು ನಂಬಿಕೆ ಮಾಡೋದಾದರೆ, ನೀವು ವಿಶ್ವಾಸಿಸೋದಾದರೆ ಈ ದಿನವೇ ಆ ರೋಗವು ನಿಮ್ಮನ್ನು ಬಿಟ್ಟು ನೀಗೋದು ಸ್ವಾಮಿ ಕಾರ್ಯವನ್ನು ಮಾಡಲಿದ್ದಾರೆ. ಪ್ರಿಯರೇ, ನಾವು ಪ್ರಾರ್ಥಿಸೋಣ. ಸ್ವಾಮಿ, ನನ್ನ ಸಂಗಡ ಹೊಂದಾಣಿಕೆಯಿಂದ ಒಂದೇ ಆತ್ಮದಿಂದ ಸ್ವಾಮಿ ಕೈ ಎತ್ತಿ ಪ್ರಾರ್ಥಿಸ್ತಿರುವಂಥ ಒಬ್ಬೊಬ್ಬ ಸಿಸ್ಟರನ್ನು, ಬ್ರದರನ್ನು ಮುಟ್ಟು ಸ್ವಾಮಿ. ಯಾವುದೇ ಒಂದು ರೋಗದಲ್ಲಿ ಅವರಿದ್ದರೂ ಸ್ವಾಮಿ, ಈಗಲೇ ಅದು ವಾಸಿಯಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೀನಿ. ಗಡ್ಡೆಗಳು ಮರೆಯಾಗಲಿ ಯೇಸುವಿನ ನಾಮದಲ್ಲಿ. ಫೈಬ್ರಾಯ್ಡ್ ಟ್ಯೂಮರ್ಸ್ ಮರೆಯಾಗಲಿ. ಮಕ್ಕಳಾಗದೇ ಇರುವವರೆಗೆ ಈಗಲೇ ಆ ಬಂಜತನ ನೀಗಿ ಈ ವರ್ಷವೇ ಮಕ್ಕಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಮದುವೆಯಾಗಿ ಬೇರ್ಪಟ್ಟಿರುವಂಥ ಕುಟುಂಬಗಳು ಒಂದಾಗಿ ಸೇರಲಿ ಯೇಸುವಿನ ನಾಮದಲ್ಲಿ. ಸ್ವಾಮಿ, ಎಲ್ಲ ಜಗಳಗಳನ್ನು ಸ್ವಾಮಿ ಮನೆಯಿಂದ ಸ್ವಾಮಿ ತೆಗೆದುಹಾಕಿ ಸ್ವಾಮಿ, ಸಮಾಧಾನವನ್ನು ಮನೆಯಲ್ಲಿ ಕುಟುಂಬದಲ್ಲಿ ದಯಪಾಲಿಸಿ ಸ್ವಾಮಿ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ದಯಪಾಲಿಸಿ ಸ್ವಾಮಿ. ಈಗಲೇ ನಿಮ್ಮ ಸ್ಪರ್ಶವು ಒಬ್ಬೊಬ್ಬರಿಗೂ ಉಂಟಾಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಆಶೀರ್ವಾದಗಳನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವಾದಗಳನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಕಣ್ಣೀರನ್ನು ಸ್ವಾಮಿ ಒರೆಸಿ ಹೊಸ ಬಲವನ್ನು ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೊಸ ಪ್ರಾರಂಭವನ್ನು ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ಯಾರೆಲ್ಲ ಹಾಸ್ಪಿಟ್ಲಲ್ಲಿ ಮಲಗಿ ಸ್ವಾಮಿ ಎಷ್ಟೋ ರೋಗದಿಂದ ಕಷ್ಟಪಡ್ತಿದ್ದಾರೋ ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸು ಸ್ವಾಮಿ. ಯಾರೆಲ್ಲ ತನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಅವರು ಯಾವ ಯಾವ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಆ ಪ್ರಾರ್ಥನೆಗೆ ಉತ್ತರ ಬರಲಿ ಯೇಸುವಿನ ನಾಮದಲ್ಲಿ. ಉತ್ತರ ಬರೋದಕ್ಕಾಗಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಅದ್ಭುತಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈಗಲೇ ಪವಿತ್ರಾತ್ಮರು ಒಬ್ಬೊಬ್ಬರ ಮನೆಯಲ್ಲಿ ಇಡುತ್ತಾ ಒಬ್ಬೊಬ್ಬರ ಹೃದಯದಲ್ಲಿ ಇಳಿದು ಅದ್ಭುತಗಳನ್ನು ಮಾಡುತ್ತಿದ್ದಾರೆ. ಪ್ರಿಯರೇ, ಸುಧಾ ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಸುಧಾ, ನಿಮ್ಮ ಕುಟುಂಬದಲ್ಲಿ ಎಷ್ಟೋ ರೀತಿಯಾದ ಜಗಳಗಳು, ಎಷ್ಟೋ ರೀತಿಯಾದ ಕಣ್ಣೀರು, ಈ ದಿನವೂ ಆ ಒಂದು ಜಗಳಗಳು ಮಾರಿ ಸಮಾಧಾನವು ನಿಮ್ಮ ಮನೆಯಲ್ಲಿ ಬರುತ್ತಿದೆ. ಸುಧಾ, ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅನೇಕರನ್ನು ಮುಟ್ಟುತ್ತಿದ್ದಾರೆ. ಆಶಾ, ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಆಶಾ, ನಿಮ್ಮ ಕುಟುಂಬದಲ್ಲಿರುವಂಥ ಹಣ ಕಷ್ಟಗಳು ಮರೆಯಾಗೋದು ನೀವು ನೋಡ್ತೀರಾ. ನೀವು ಯೇಸು ಸ್ವಾಮಿಯನ್ನು ಕರೀತಾ ಇದ್ದೀರಾ, ಯೇಸು ಸ್ವಾಮಿ ನಂಬುತ್ತಿದ್ದೀರಾ. ಆದ್ದರಿಂದ ನಿಮಗೆ ದೊಡ್ಡ ಕಾರ್ಯಗಳು ಮಾಡಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಒಬ್ಬೊಬ್ಬರನ್ನು ಮುಟ್ಟಿ ಸ್ವಾಮಿ, ಒಬ್ಬೊಬ್ಬರನ್ನು ಮುಟ್ಟಿ. ಸ್ಟೀಫನ್, ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ನಿಮ್ಮ ಸೇವೆ ಕಾರ್ಯಗಳಲ್ಲಿ ನೀವು ಅದ್ಭುತವನ್ನು ನೋಡುತ್ತೀರಾ. ಸ್ಟೀಫನ್, ಸ್ವಾಮಿ ಸೇವೆಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರಾ. ಸ್ವಾಮಿ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ನಿಮಗೆ ಉಪಯೋಗ ಮಾಡಲಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಈ ಹೆಸರುಗಳಿಗಾಗಿ ಸ್ತೋತ್ರ ಸ್ವಾಮಿ. ಯಾರಿಗೆಲ್ಲ ಬಿಡುಗಡೆ ಕೊಟ್ಟೋದಕ್ಕಾಗಿ ಸ್ತೋತ್ರ. ಒಬ್ಬರು ಸಿಸ್ಟರ್ ಡಯಾಬಿಟಿಕ್ಸ್ ಆಗಿ ನಿಮಗೆ ಹುಣ್ಣು ಹಾರದೆ ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದೀರಾ. ಸ್ವಾಮಿ, ಆ ಹುಣ್ಣು ಹಾರುವಂತೆ ಸ್ವಾಮಿ ನಿಮಗೆ ಕೃಪೆ ಕೊಡ್ತಾ ಇದ್ದಾರೆ. ಆ ಹುಣ್ಣು ಈಗಲೇ ಯೇಸುವಿನ ನಾಮದಲ್ಲಿ ಹಾರುವಾಗಲಿ. ಯೇಸುವಿನ ನಾಮದಲ್ಲಿ ಸ್ವಾಮಿ ಸೊಗವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಸ್ತೋತ್ರಪ್ಪ. ಒಬ್ಬೊಬ್ಬರನ್ನು ಸ್ವಾಮಿ ಮುಟ್ಟುತ್ತಿದ್ದಾರೆ. ಸ್ವಾಮಿ ಈ ಆಶೀರ್ವಾದವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರು ಇವತ್ತು ನೀವು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೀರಾ, ಬಿಡುಗಡೆಯನ್ನು ಹೊಂದಿಕೊಂಡಿದ್ದೀರಾ, ನೂತನ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೀರಾ. ಇದನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲು ಮರೆಯಬೇಡಿರಿ. ತಪ್ಪದೇ ಇದನ್ನು ಗುರುವಾರ ಈ ಕಾರ್ಯಕ್ರಮವನ್ನು ಬೆಳಗ್ಗೆ 6 ವೀಕ್ಷಿಸಿರಿ. ಕರ್ತನ ಕರಗಳು ನಿಮ್ಮ ಮೇಲೆ ಇದೆ. ಆತ ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ನಾವು ಮುಂದಿನ ವಾರ ಮತ್ತೆ ಇದೇ ಕಾರ್ಯಕ್ರಮವೊಂದಿಗೆ ಭೇಟಿಯಾಗೋಣ. ಕರ್ತನ ಕೃಪೆ ನಿಮ್ಮ ಮೇಲೆ ಶಾಶ್ವತವಾಗಿ ನೆಲೆಯಾಗಿರಲಿ. ಆಮೇನ್, ಆಮೇನ್. ಡಿಯರ್ ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್. If you would like to inform your prayer points or share your testimonies or even been led by the Spirit to support this program, contact us. Our address, Adonai International Ministries, number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 888-439-3977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies and do watch this program regularly, same time,
same day, same channel, following week. May the living God bless you. Amen. Amen.